ನಮಸ್ಕಾರ ಎಲ್ರಿಗೂ. ನಮ್ಮ ಜೀವನದಲ್ಲಿ ಕೆಲವೊಂದು ಸಾರಿ ಕೆಲವರಿಗೆ ಅನಿಸ್ತಾ ಇರುತ್ತೆ, ನಾನು ಎಷ್ಟು ಅನ್ಲಕ್ಕಿ ಅಂತ. ಯಾಕೆ ಆ ಥರ ಅನಿಸ್ತಾ ಇರುತ್ತೆ? ತುಂಬ ನೆಗೆಟಿವ್ ಆಗಿರುತ್ತೆ ಲೈಫು. ಹಾಗೆಯೇ ನಾವು ಏನು ಅಂದ್ಕೊಂಡ್ರೂ ಕೂಡ ಆಗ್ತಾ ಇರೋದಿಲ್ಲ. ಅಂದರೆ ಇದಕ್ಕೆ ಮೇಯ್ನಾಗಿ ಈ ಒಂದು 5 ವಸ್ತುಗಳನ್ನು ನೀವು ಯಾರಿಗಾದರೂ ಗಿಫ್ಟಾಗಿ ಅಥವಾ ಯಾರಿಗಾದರೂ ಸುಮ್ಮನೆ ನಿಮ್ಮ ಸ್ನೇಹಿತರಿಗೋ ಅಥವಾ ನಿಮ್ಮ ಬಂಧು ಬಳಗದವ್ರಿಗೂ ನೀವು ಕೊಟ್ಟಿದ್ದೇ ಆಗಿದ್ದರೆ ನಿಮ್ಮ ಲಕ್ಕೆಲ್ಲ ಅವ್ರಿಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಹೌದು, ಹಾಗಾಗಿ ನೀವು ಕೆಲವೊಂದು ಬಾರಿ ನಿಮಗೆ ನಾವು ಅನ್ಲಕ್ಕಿಗಳು, ನಾವು ಏನು ಅಂದ್ಕೊಂಡ್ರೂ ಆಗ್ತಾ ಇಲ್ಲ, ಬೇರೆಯವ್ರನ್ನ ನೋಡಿ ಎಷ್ಟು ಹೊಟ್ಟೆ ಹೊರ್ಕೊಳ್ತಾ ಇರ್ತೀವಿ, ಅವ್ರು ನೋಡಿ ಅವ್ರ ಲೈಫ್ ಹೇಗಿದೆ, ನಾವು ನೋಡಿ ಹೀಗಿದ್ದೀವಲ್ಲ ಅಂತ ಹೇಳಿ ಹೊಟ್ಟೆ ಹೊರ್ಕೊಳ್ತಾ ಇರ್ತೀವಿ. ಹೌದು, ಈ ರೀತಿಯಾಗಿ ಆಗಲಿಕ್ಕೆ ಕಾರಣ ಈ ಒಂದು 5 ವಸ್ತುಗಳನ್ನು ನೀವು ಅವ್ರಿಗೆ ಗಿಫ್ಟಾಗಿ ಕೊಟ್ಟಿದ್ರೆ. ಮೊದಲನೇದೇನಪ್ಪ ಅನ್ನೋಂಥದ್ದಾದರೆ ಅದೇ ವಾಚ್. ಹೌದು, ಗಡಿಯಾರವನ್ನು ನೀವು ಯಾರಿಗೂ ಕೂಡ ಗಿಫ್ಟಾಗಿ ಕೊಡಬಾರ್ದು. ಯೂಸ್ಡ್ ಕ್ಲಾತ್ಸ್, ನೀವು ಯೂಸ್ ಮಾಡಿರುವಂಥ ಬಟ್ಟೆಗಳನ್ನು ಯಾವುದೇ ಕಾರಣಕ್ಕೂ ಕೊಡಬಾರ್ದು. ನಿಮ್ಮ ಒಂದು ಅದೃಷ್ಟ ಅವರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಹಾಗೂ ಸಿಂಧೂರವನ್ನು, ಹಣೆಗೆ ಹಚ್ಚುವಂತಹ ತಿಲಕವನ್ನು, ಹಾಗೆಯೇ ಚಪ್ಪಲಿ, ಹಾಗೂ ಅತಿ ಮುಖ್ಯವಾಗಿ ಇನ್ನೊಂದು ಯಾವುದಪ್ಪ ಅನ್ನುವಂಥದ್ದಾದರೆ ಪರ್ಸ್ ಅಥವಾ ವಾಲೆಟ್. ಈ 5 ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ನೀವು ಯಾರಿಗೂ ಕೂಡ ಎಷ್ಟೇ ಆತ್ಮೀಯರಾಗಿದ್ದರೂ ಕೂಡ ಗಿಫ್ಟಾಗಿ ಕೊಡಬೇಡಿ. ಕೊಡೋದ್ರಿಂದಾಗಿ ಏನಾಗುತ್ತೆ ಅನ್ನೋದಾದರೆ ನಿಮ್ಮ ಲಕ್ಕನ್ನು ನೀವು ಕಳ್ಕೊಳ್ತೀರಾ. ಅದಕ್ಕೂ ಮೀರಿ ನೀವು ಕೊಡುವಂಥದ್ದಾದರೆ ನಿಮ್ಮ ಲಕ್ಕನ್ನು ನೀವು ಅವರಿಗೆ ತ್ಯಾಗ ಮಾಡಲಿಕ್ಕೆ ಸಿದ್ಧರಾಗಿರಿ. ಹಾಗಾಗಿ ಈ ವಸ್ತುಗಳನ್ನು ಸಾಧ್ಯವಾದಷ್ಟು ಯಾರಿಗೂ ಕೂಡ ಗಿಫ್ಟಾಗಿ ಕೊಡೋಕ್ಕೆ ಹೋಗಬೇಡಿ. ಇದನ್ನು ಕೊಡೋದ್ರಿಂದಾಗಿ ನಿಮಗೆ ಹೆಚ್ಚಿನ ಹಾನಿ. ಹಾಗಾಗಿ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಅಥವಾ ಟಿಪ್ಸ್ಗಳು ಬೇಕಾಗಿದೆ, ಈ ಒಂದು ಚಾನಲ್ನ ಹಾಗೆಯೇ ಈ ಒಂದು ಪೇಜ್ನ ನೀವು ಫಾಲೋ ಮಾಡ್ಕೊಳ್ಳಿ. ಇನ್ನು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಬೇಕು ಅನ್ನುವಂಥದ್ದಾದರೆ ಕೆಳಗೆ ಕಾಣ್ತಾ ಇರುವಂಥ ಗುರೂಜಿ ನಂಬರ್ಗೆ, ಹಾಗೆ ನಿಮ್ಗೆ ಹೆಚ್ಚಿನ ಸಮಸ್ಯೆಗಳಿದೆ ಬಗೆಹರಿಸ್ಕೊಳ್ಬೇಕು ಅಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ.